ತಥಾಗತನ ಕರುಣೆಯ ನೆರಳು ಮೇಲೆ ಏನೋ ಹೇಳಬೇಕೆಂಬ ತುಡಿತ ನಿಮ್ಮ ಮುಖದ ಮೇಲೆ ಮಾತಾಡಿ. ನೀವು ಆಶ್ರಮದಲ್ಲಿ ಇಲ್ಲದಾಗಿನ ಕಾಲದಲ್ಲಿ ಯಾಕೋ ಇಡೀ ಆಶ್ರಮವೇ ಗೋ ಎನ್ನುತ್ತಿತ್ತು. ಅದು ನಿಮ್ಮ ಮನದ ಕನ್ನಡಿಗೆ ಮುಸುತ್ತಿರುವ ಒಂದು ರೀತಿಯ ಭ್ರಮೆಯ ಜಿಟ್ಟು ಅಷ್ಟೇ. ನೀವಿಲ್ಲದ ಈ ಕೆಲವು ದಿನಗಳಲ್ಲಿ ನಮಗೆಲ್ಲ ಶೂನ್ಯತೆ ಆವರಿಸಿಕೊಂಡದ್ದಾಗಿತ್ತು. ಎಲ್ಲ ವ್ಯಾಮೋಹವನ್ನು ತೊರೆದ ಬಿಕ್ಕುಗಳಿಗೆ ಗುರುಗಳ ಮೇಲಿನ ಮೋಹದ ಹೊರೆ ಅಂದಾಯಿತು. ಕತ್ತಲೆ ತುಂಬಿದ ನಮ್ಮ ಮನಸ್ಸಿಗೆ ನಿಮ್ಮ ಉಪದೇಶ ಬೆಳಗಿನ ದಾರಿಯಲ್ಲಿರುವಾಗ ಮತ್ತೆ ಮತ್ತೆ ಕೇಳುವ ಬಯಕೆ. ನಾನು ಹೊಸದಾಗಿ ಹೇಳುವುದೇನು ಉಳಿದಿಲ್ಲ ಬಿಕ್ಕುಗಳು. ನಾವೆಲ್ಲ ಬುದ್ಧ ಗುರು ಬಿಟ್ಟು ಹೋದ ಜ್ಞಾನದ ಬೆಳಕಲ್ಲಿ ಕರುಣೆಯ ಕೈ ಹಿಡಿದುಕೊಳ್ಳೇಬೇಕ. ನಿಸರ್ಗದಷ್ಟು ನಿತ್ಯ ಸತ್ಯವಾದ ತಥಾಗತನ ಮಾತುಗಳನ್ನು ಮನನ ಮಾಡಿದರೆ ತನಗೂ ಒಂದು ದಿನ ಸಾವಿದೆ ಎಂದು ತಿಳಿದ ಮನುಷ್ಯ ಬೇರೆಯವರಿಗೆ ನಾವು ಹುಟ್ಟಿದ್ದನ್ನೇ ಬೆಳೆಯುತ್ತೇವೆ ಎಂದ ಮೇಲೆ ಕರುಣಾ ಮೈತ್ರಿಯನ್ನೇ ಬಿಟ್ಟೋಣ, ಪ್ರೀತಿಯ ಮಮತೆಯನ್ನು ಹಂಚೋಣ. ಬಂತೆ ತನಗೂ ಒಂದು ದಿನ ಸಾವಿದೆ ಅಂತ ಗೊತ್ತಿದ್ದ ಮನುಷ್ಯ ಇನ್ನೊಂದು ಜೀವಿಯನ್ನು ಬೇಟೆಯಾಡಿ ಕೊಲ್ಲುವುದು ಎಷ್ಟು ಸರಿ? ನನಗೆ ತುಂಬಾ ವಿಪರ್ಯಾಸವಾಗಿ ಕಾಣುವ ಸಂಗತಿಯೆಂದರೆ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡಿ ಬೆನ್ನತ್ತಿ ಹೋಗುವ ಮನುಷ್ಯನ ವಿವೇಕತನವನ್ನು ಇರಲಿ. ನಾನು ಆಶ್ರಮದಲ್ಲಿ ಇಲ್ಲದ ಮೇಲೆ ಯಾರಾದರೂ ಬೇಟೆಯಾಡಲು ಕಾಡಿಗೆ ಬಂದು ಆಡಿದ್ದಕ್ಕೆ ಆಶ್ರಮಕ್ಕೆ ಬಂದಿದ್ದರೆ ಆದರೆ ಆದರೆ ನಮ್ಮ ಅಶೋಕ ಚಕ್ರವರ್ತಿಗಳು ದಾರಿ ತಪ್ಪಿಸಿರುವ ವಿಚಾರ ತಿಳಿದು ಬಂತು. ತಥಾಗತನ ಮಾತುಗಳಿಗೆ ಬದ್ಧರಾಗಿ ಮಾಡುತ್ತಿದ್ದ ಧರ್ಮ ಚಕ್ರವರ್ತಿಗಳಾದ ಅಶೋಕ ಮಹಾರಾಜರು ಅದು ತಪ್ಪುತ್ತಿದ್ದಾರೆ. ಹೌದು ಬಂತೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವುದು ಸಾಗಿಸಿ ಮನುಷ್ಯರನ್ನು ಬೇಟೆಯಾಡಿ ಕೊಲ್ಲಲು ಮಾರಣಹೋಮ ಮಾಡಲು ಹೊರಟಿದ್ದಾರೆ. ಅಂದರೆ ಪಾಟಲಿಪುತ್ರದಿಂದ ಬಂದ ವರ್ತಮಾನದ ಪ್ರಕಾರ ಅಶೋಕ ಚಕ್ರವರ್ತಿಗಳು ಕಳಿಂಗದ ಮೇಲೆ ಯುದ್ಧ ಘೋಷಿಸಿದ್ದಾರಂತೆ. ನೀವು ಕೇಳಿದ ವರ್ತಮಾನ ನಮಗೆ ಹೇಳುತ್ತಿರುವ ವಿಚಾರ ನಿಜವೇ? ಹೌದು ಗುರುವೇ, ಆ ವಿಚಾರ ಕೇಳಿ ಕ್ಷಣಕಾಲ ಕಂಗಾಲಾದೆವು. ಇದೆಂತಹ ವಿಪರ್ಯಾಸ! ಕರುಣೆಯೇ ಕತ್ತಿ ಹಿಡಿದು ಮರಣದ ಹಬ್ಬ ಮಾಡಲು ಹೊರಟರು. ಬಿಕ್ಕುಗಳು ಹೌದು, ನೀವೇನೋ ತಳಮಳದಲ್ಲಿರುವಂತೆ ಕಾಣಿಸುತ್ತೆ. ಹೌದು ಪೂಜರೆ, ನನಗೆ ತುಂಬಾ ಕಾಡುತ್ತಿರುವ ಒಂದು ಪ್ರಶ್ನೆಗೆ ಉತ್ತರದ ಹುಡುಕಾಟದಲ್ಲಿದ್ದೆ. ಅದೇನೆಂದು ಹೇಳು. ನಿಮ್ಮ ಪ್ರಶ್ನೆ ನಮ್ಮೆಲ್ಲರದ್ದಾಗಿರಬಹುದಲ್ಲ. ಒಬ್ಬರ ಬದುಕು ಇನ್ನೊಬ್ಬರ ಸಾವನ್ನು ಅವಲಂಬಿಸಿರುವ ಈ ಕ್ರೂರ ವ್ಯವಸ್ಥೆಗೆ ಕೊನೆಯೇ ಇಲ್ಲ. ಎಲ್ಲದಕ್ಕೂ ಕೊನೆ ಅಂತ ಇರುವಾಗ ಇದಕ್ಕೂ ಇಲ್ಲ. ಮೇಲೆ ಮೀರಿದ ದುರಾಸೆ ಇಬ್ಬರು ಜಾರಿಗೆ ತರಲು ಒಬ್ಬರ ಬದುಕು ಇನ್ನೊಬ್ಬರ ಸಾವನ್ನು ಅವಲಂಬಿಸುವುದು. ನಿಜ ಪೂಜರೆ, ಅತಿ ಆಸೆಗೆ ಅಡಿಯಾಳದ ಮನುಷ್ಯನಿಗೆ ಮಾರ್ಗ ಸರಳವಾದಷ್ಟು ಆಚರಣೆ ಕಠಿಣವೆನಿಸುತ್ತದೆ. ಸಿಂಹಾಸನದ ಮೇಲಿನ ವ್ಯಾಮೋಹವೇ ಅಂತದ್ದು ಬಿಕ್ಕುಗಳು ಶ್ವಾಸವನ್ನು ವಿಶ್ರಮಿಸುತ್ತದೆ. ನಡೆಯಬಾರದಂತಹ ನಡೆದು ಹೋಗುವ ಮೊದಲೇ ಅಶೋಕ ಚಕ್ರವರ್ತಿಗಳನ್ನ ಆಶ್ರಮಕ್ಕೆ ಕರೆಸಿ ಈಗ ಕಾಲ ಸಂದಿಗ್ಧವಾಗಿದೆ. ಅವರನ್ನು ಇಲ್ಲಿ ಕರೆಸಿಕೊಳ್ಳುವ ಬದಲಾಗಿ ತುರ್ತಾಗಿ ನಾವೇ ಅವರ ಬಳಿ ತಥಾಗತನೇ ನನಗೆ ಎಂತಹ ಸತ್ವ ಪರೀಕ್ಷೆ ತಂದು ನಿನ್ನ ಕರುಣೆಯ ನೆರಳು ಎಲ್ಲರನ್ನೂ ಕಾಯುತ್ತಿರುವಾಗ ಹುಟ್ಟಲಿರುವ ನಾಡಿನ ಅಗಲಿಗೆ ನೆತ್ತಲಿಯಾಗದೆ ಬುದ್ಧಂ ಶರಣಂ